ಮಾಡಿಸ್ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತೀನಿ, DC ಆಫೀಸರ್ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ತಪ್ಪಿಸ್ಕೊಂಡು ನಯವಂಚಕ ಫ್ರಾಡು ಲುಚ್ಚ ಹೆಣ್ಮಕ್ಳು ಕೆನ್ನ ಹೊಡಿತಾ ಇದಾರೆ. ನಾನು ವಿಡಿಯೋ ಕೊಟ್ಟಿದ್ದೀನಿ. ರಂಗಮ್ಮಜ್ಜಿಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ, ಅಥವಾ ಉಮಾಶಂಕರ್ಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ. ಆರ್ಟ್ ಆಫ್ ಲಿವಿಂಗ್ ನಮ್ಗೆ ಆದ್ರೆ ಊಟ ಕೊಡ್ಸಿ, ಇಲ್ಲಾಂದ್ರೆ ನಾವೇ ಊಟ ನಮ್ಗೆ ದುಡ್ಡನ್ನ ಮಾಡ್ಕೊಡ್ತೀವಿ. ಏನಂತೀರಪ್ಪ? ಇಲ್ಲ ಒಂದ್ ಸ್ವಲ್ಪ ಕೈ ಎತ್ತಿ ಕಗ್ಗಲೀಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಗೇಟ್ ನಂಬರ್ 5 ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ಅಕ್ರಮವಾಗಿ ಹಾಕಿರುವ ಟೆಂಟ್ ಅನ್ನ ತೆರವುಗೊಳಿಸುವಂತೆ ಒತ್ತಾಯಿಸಿ ಮತ್ತು ಸಮತಾ ಸೈನಿಕ ದಳದ ಹೆಸರಿನಲ್ಲಿ ಕಳೆದ 25 ದಿನಗಳಿಂದ ಧರಣಿ ನಡೆಸುತ್ತಿರುವವರನ್ನ ಕೂಡಲೇ ಟೆಂಟ್ ಸಮೇತ ಖಾಲಿ ಮಾಡಿಸುವಂತೆ ಒತ್ತಾಯಿಸಿ ಇಂದು ಸ್ಥಳೀಯರು ಕಗ್ಗಲೀಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕೆಲ ಕಾಲ ಪ್ರತಿಭಟನೆ ನಡೆಸಿದ್ರು. ಇನ್ನು ಈ ವೇಳೆ ಹೋರಾಟಗಾರ ಪಟಾಪಟ್ ಶ್ರೀನಿವಾಸ್ ರವರು ಮಾತನಾಡಿ, ಕಗ್ಗಲೀಪುರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ವತಿಯಿಂದ ಉಚಿತ ಆರೋಗ್ಯ, ಉಚಿತ ಶಿಕ್ಷಣ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ನೀಡಲಾಗುತ್ತಿದೆ. ಜೊತೆಗೆ ಪರಮಪೂಜ್ಯ ರವಿಶಂಕರ್ ಗುರೂಜಿಗಳು ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೆಸರಿನಲ್ಲಿ ಕರ್ನಾಟಕವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಆಶ್ರಮಕ್ಕೆ ಕೆಟ್ಟ ಹೆಸರು ತರುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು. ಕಳೆದ 25 ದಿನಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿಯನ್ನ ಪಡೆಯದೆ ಧರಣಿ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮತ್ತು ಆಶ್ರಮಕ್ಕೆ ತೊಂದರೆ ನೀಡುವಂತಹ ಕೆಲಸ ಮಾಡುತ್ತಿದ್ದು, ಕೂಡಲೇ ಪೊಲೀಸ್ ಇಲಾಖೆಯು ಧರಣಿ ನಡೆಸುತ್ತಿರುವವರನ್ನ ಟೆಂಟ್ ಸಮೇತ ಖಾಲಿ ಮಾಡಿಸುವಂತೆ ಒತ್ತಾಯಿಸಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದ ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ರವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಗೇಟ್ ನಂಬರ್ 5 ಮುಂಭಾಗದಲ್ಲಿ ನಡೆಯುತ್ತಿರುವ ಧರಣಿಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿ ನೀಡಿಲ್ಲ. ಸಮತಾ ಸೈನಿಕ ದಳದ ಹೆಸರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಜಾಗದಲ್ಲಿ ಧರಣಿ ನಡೆಸುತ್ತಿರುವುದು ತಿಳಿದು ಬಂದಿದ್ದು, ಇನ್ನೆರಡು ದಿನಗಳಲ್ಲಿ ಅವರನ್ನ ಖಾಲಿ ಮಾಡಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪರ್ವೇಜ್, ಬಿಬಿಎಂಪಿ ಮಾಜಿ ಸದಸ್ಯರಾದ ಆರ್ಯ ಶ್ರೀನಿವಾಸ್, ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಾಲೋನಿ ಕೃಷ್ಣ, ಉತ್ತರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟಪ್ಪ ಗೌಡ, ಕಾಂಗ್ರೆಸ್ ಮುಖಂಡರಾದ ಮಹದೇವ್, ಆಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವಕುಮಾರ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಬೆಂಗಳೂರು ಸೌತ್ ಬಂದು ಕೇಂದ್ರಪ್ಪ ನಿಮ್ ಕಷ್ಟ ಕೊಡ್ರಿ ಮನವಿ ಪತ್ರ ಅಂತ ಕೇಳಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೆಂಗಳೂರು ಸೌತ್ ಉಪವಿಭಾಗಾಧಿಕಾರಿಗಳಂತ ವಿಶ್ವನಾಥ್ ಅವ್ರು ಬಂದಿದ್ದಾರೆ, ಏನಪ್ಪ ನಿಮ್ ಕಷ್ಟ ಕೊಡ್ರಪ್ಪ ಅಂತ ಕೇಳಿದ್ದಾರೆ, ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ರಂಗಮ್ಮ SC ಅಂತ ಹೇಳ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಬೆಂಗಳೂರು ನಗರ ಜಿಲ್ಲಾ ಇವರಾದ್ರ ಅಧಿಕಾರಿಯಾದಂತ ಲಕ್ಷ್ಮಣ್ ರೆಡ್ಡಿ ಬಂದಿದ್ದಾರೆ, ಅವರು ಕೂಡ ಒಂದನ್ನ ಮೆಮೊರಂಡಮ್ ತಗೊಂಡಿದ್ದಾರೆ, ಮನವಿ ಪತ್ರ ಬಂದ್ರಪ್ಪ ಮಾತಾಡೋಣ ಅಂತ. ತಹಸೀಲ್ದಾರ್ ಬಂದಿದ್ದಾಯ್ತು, AC ಬಂದಿದ್ದಾಯ್ತು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಬಂದಿದ್ದಾಯ್ತು. ಇಷ್ಟೆಲ್ಲ ಬಂದು ಅವ್ರಿಗೆ ಮನವಿ ಕೊಟ್ಮೇಲೆ ಮತ್ತೇನಲ್ಲಿ ಕೆಲಸ ಅಂದ್ರೆ ಇವ್ರ ಉದ್ದೇಶ ರಂಗಮ್ಮನ ನ್ಯಾಯ ಕೊಡ್ಸೋದಲ್ಲ, ಆಶ್ರಮಕ್ಕೆ ತೊಂದರೆ ಕೊಡ್ಬೇಕು, ಆಶ್ರಮಕ್ಕೆ ತೊಂದರೆ ಕೊಡ್ಬೇಕು, ಅದನ್ನೆಲ್ಲ ಲೈವ್ ಮಾಡಬೇಕು. ಅವ್ರಿಗೆ ಯಾರ್ಯಾರು ಸ್ಪಾನ್ಸರ್ಗಳಿದ್ದಾರೆ ಅವ್ರಿಗೆಲ್ಲಾನು ಅವ್ರಿಗೆಲ್ಲ ಹಾಕ್ಬೇಕು. ರಂಗಮ್ಮಜಿಗೆ ನಿಜವಾದ ನ್ಯಾಯ ಕೊಡೋದಾದ್ರೆ ತಹಸೀಲ್ದಾರ್ ಹತ್ರ ಯಾಕೆ ಹೋಗ್ಲಿಲ್ಲ ಕರೆದಾಗ? AC ಕರೆದಾಗ ಯಾಕೆ ಹೋಗ್ಲಿಲ್ಲ? ತೋರಿಸ್ತೀರಿ ನಮ್ ಜಾಗ ಅಂತ. ಲಕ್ಷ್ಮಣ್ ರೆಡ್ಡಿ ಕರೆದಾಗ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾಕೆ ಹೋಗ್ಲಿಲ್ಲ? ಇದು ಅವ್ರ ಭಾಗ ಆದ್ರೆ ಹೇಳ್ತಿರೋದು ಕರೆಕ್ಟ್. ಇದು ಯಾವುದೇ ಒಂದು ಸಂಘಟನೆ ಅಲ್ಲ, ಇದು ನಮ್ಮ ಉದ್ದೇಶ ಇಷ್ಟೇ, ಒಂದೇ ನಮ್ದು. ಅವ್ರ ರೌಡಿ ಶೀಟರ್ ಇನ್ನೊಂದು ಪೊಲೀಸ್ ಏನ್ ಕ್ರಮ ನಮ್ ಪ್ರಶ್ನೆ ಏನಂದ್ರೆ, ನಮ್ ಪ್ರಶ್ನೆ ಅವರಲ್ಲ. ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ, ನಾವು ಸಮಾಜ ಘಾತಕ ಶಕ್ತಿಗಳು ಅಂತ ಹೇಳಿ ಅವ್ರು ಬೋರ್ಡ್ ಹಾಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದು ಒರಿಜಿನಲ್, ಅಲ್ಲೆಲ್ಲ ಡೂಪ್ಲಿಕೇಟ್ ಇಶ್ಯೂ ಅದೆಲ್ಲ. ಪೊಲೀಸ್ ಇಲಾಖೆ ನಮ್ಮ ಪ್ರಶ್ನೆ, ಸಂಘಟನೆ ಪ್ರಶ್ನೆ ಇರೋದು, ಪ್ರಗತಿಪರ ದಲಿತ ಸಂಘಟನೆ ಕೂಡ ಮತ್ತೆ ಸ್ಥಳೀಯರದು 25 ದಿನದಿಂದ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ ಮಾಡ್ತಾ ಇದ್ರೆ ಯಾಕೆ ನೀವು ಸುಮೋಟೋ ಕೇಸ್ ತಗೊಂಡಿಲ್ಲ? ನೀವು ಹೇಳಿದ್ರಿ ಯಾರು ನೀವು ವಿರೋಧ ಮಾಡ್ಲಿಲ್ಲ ಅಂತ. ಆಶ್ರಮದಲ್ಲಿ 3ನೇ ದಿನಾನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು NCR ಕೊಟ್ಟಿದ್ದೀರಾ, ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ? ಅವ್ರ ಮೇಲೆ FIR ಮಾಡಲಿಲ್ಲ. ನಾವು ಬಂದ್ವಿ, 14 ಸಂಘಟನೆಯವರು ಎಲ್ಲ ದೊಡ್ಡ ರಾಜ್ಯ ಮಟ್ಟದ ನಾಯಕರು ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ವಿ, ಯಾಕೆ FIR ಹಾಕ್ಲಿಲ್ಲ? ನಾವು FIR ಕೇಳಿದ್ವಿ. ಯಾಕೆ? ಪ್ರತಿಭಟನೆ ಹಕ್ಕು ಎಲ್ಲರಿಗೂ ಇದೆ ಅಂತ ನೀವು ಹೇಳಿದ್ರಿ, ಇದೆ. ಅದಕ್ಕೆ ಕಾನೂನು ಚೌಕಟ್ಟಿಲ್ವಾ? ಇದೆ ತಾನೆ? ಯಾಕೆ ನಿಮ್ಮ ಕರ್ತವ್ಯ ಪಾಲನೆ ಯಾಕೆ ಮಾಡಲಿಲ್ಲ? ಇವತ್ತು ಇವ್ರು ಬಂದಿಲ್ಲ ಅಂತ ಹೇಳ್ತಾರೆ, ಯಾರು ರೆವಿನ್ಯೂ ಮಿನಿಸ್ಟರ್. ನಾಳೆ ಬಂದು ಹೋಮ್ ಮಿನಿಸ್ಟರ್ ಸಿಗ್ಲಿಲ್ಲ ಅಂತಾರೆ, ನಾಳೆ ಬಂದು CM ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಉತ್ತರ ಏನು? ಅದಕ್ಕೆ
ಹಾಗಾಗಿ ಇಲ್ಲಿ ಕಾನೂನನ್ನ ಕಗ್ಲಿಪುರ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಗಾಳಿಗೆ ತೂರಿದೆ. ಕಾನೂನನ್ನ ಪಾಲಿಸಲೇ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ರು ಅದಕ್ಕೆ ಈ ಕ್ಷಣದವರೆಗೂ ಉತ್ತರ ಕೊಟ್ಟಿಲ್ಲ. ಅವ್ರ ಮೇಲೆ FIR ಹಾಕ್ಲಿಲ್ಲ. ಹಾಗಾಗಿ ನಮ್ಮ ಮನವಿ, ಸ್ಥಳೀಯರು ನಾವೆಲ್ಲ ಸೇರಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ನೀವು ಈ ತಕ್ಷಣನೇ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಅಲ್ಲಿ ಕುಡಿತಾರ ರೀ, ಓಪನ್ ಆಗಿ ಕುಡಿತಾ ಇದಾರೆ, ಬಾಟ್ಲಂಗ್ ಹಾಕ್ತಾ ಇದಾರೆ. ನಮ್ಮ ಹತ್ರ ವಿಡಿಯೋ ಇದೆ. ಅವರೆಲ್ಲ ಎದುರ್ಕೊಳ್ತಾ ಇದಾರೆ ಅಲ್ಲಿ ಓಡಾಡೋದಕ್ಕೆ. ನಮಗೆ ಮನವಿ ಕೊಡ್ತಾ ಇದಾರೆ ಸ್ಥಳೀಯ ನಾಯಕರಿಗೆ, ನಮ್ಗೆಲ್ಲನೂ ನೀವು ನಮ್ಗೆ ಅಲ್ಲಿ ಪ್ರೊಟೆಕ್ಷನ್ ಕೊಡಿ, ಭಯ ಆಗುತ್ತೆ ಅಂತ. ನಾವು ಈಗಲೇ ಅರ್ಜಿ ಕೊಡ್ತೀವಿ. ನಮ್ಗೆ ಅಲ್ಲಿ ಟೆಂಟ್ ಹಾಕೊಂಡು ಕೂತ್ಕೊಳ್ಳೋಕೆ ನಮಗೆ ಪರ್ಮಿಷನ್ ಕೊಡಿ ಸ್ವಾಮಿ. ನಾವು ನಿಮ್ಮನ್ನೇನು ಕೇಳಲ್ಲ. ಕಾನೂನು ನಡ್ಕೊ ಅಂತ ತಾನೆ. ಅವರು ಕಾನೂನನ್ನ ಬಾಯಿರುವ ಟೆಂಟ್ ಹಾಕೊಂಡಿದ್ದಾರೆ. ನಾನೀಗ 5 ನಿಮಿಷದಲ್ಲಿ ನಿಮ್ಗೆ ಅರ್ಜಿ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮಗೆ ಅನುಮತಿ ಕೊಡಿ, ಕಾನೂನು ಪ್ರಕಾರನೇ ಕೊಡಿ. ನಾವು ಅವ್ರ ಥರ ಯಾರಿಗೋ ಧಿಕ್ಕಾರ ಹಾಕೋದು, ಅಸಂವಿಧಾನಿಕ ಪದಗಳು, ಅಸಂಭವವಾದಂಥ ಮಾತುಗಳು, ಅಶ್ಲೀಲ ಪದಗಳು ನಾವು ಯಾರು ಬಳಕೆ ಮಾಡಲ್ಲ. ನಾವು ಸಮಾಜದಲ್ಲಿದ್ದೀವಿ, ಸಂಸ್ಕಾರವಂತರು, ಸೌಜನ್ಯ ಇದೆ. ನಾವು ಅದು ಟೆಂಟ್ ಪಕ್ಕದಲ್ಲೇ ಜಾಗ ಇದೆ, ನಾವು ನೋಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನಮಗೆ ಅನುಮತಿ ಕೊಡಿ. ಅವ್ರು ಸಾಯಂಕಾಲ ಹೋಗ್ತಾರ, ನಾವು ಸಾಯಂಕಾಲ ಹೋಗ್ತೀವಿ. ನಾಳೆ ಹೋಗ್ತಾರ, ನಾವು ನಾಳೆ ಹೋಗ್ತೀವಿ. ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಮಾಡಬೇಡಿ. ಅಲ್ಲಿವರೆಗೂ ನಾವು ಶಾಂತವಾಗಿ ಇಲ್ಲೇ ಕುಳ್ಕೊಂಡಿದ್ದೀವಿ. ನಿಮ್ಗೆ ಆದ್ರೆ ಊಟ ಕೊಡಿಸಿ, ಇಲ್ಲಾಂದ್ರೆ ನಾವೇ ಊಟ ನಮ್ಗೆ ದೊಡ್ಡಲ್ಲ ಮಾಡ್ಕೊಳ್ತೀವಿ. ಏನಂತೀರಪ್ಪ? ಎಲ್ಲ ಒಂದು ಸ್ವಲ್ಪ ಕೈ ಎತ್ತಿ. ಅಷ್ಟೇ ಸ್ವಾಮಿ, ನಾವು ಸ್ವಲ್ಪ ಕುತ್ಕೊಳ್ರಪ್ಪ. ಎಲ್ಲ ಅವರು ಯಾವುದೋ ಒಂದು ವಿಷಯ ತೊಗೊಂಡ್ಬಂದು ಅಲ್ಲಿ ಕುತ್ಕೊಂಡು ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಪ್ರತಿಭಟನೆ ಮಾಡೋಂಥ ಹಕ್ಕಿದೆ. ನಾವು ಸ್ಥಳೀಯರಾಗಿ ಅಲ್ಲಿ ಭಕ್ತರಾಗಿ ನಾವು ಏನೋ ಅಪೇಕ್ಷಣೆ ಮಾಡ್ತೀವಿ. ಕುತ್ಕೊಳ್ಬೇಕಾದ್ರೆ ಸಂವಿಧಾನಾತ್ಮಕವಾಗಿ ಕುತ್ಕೋಬೇಕು. ನಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರೆ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಕಾನೂನುಗಳನ್ನ ಪಾಲನೆ ಮಾಡಬೇಕು. ಆವಾಗ ಬೇರೆಯವ್ರನ್ನ ಕಾನೂನಂತೆ ಕಾನೂನು, ಇವ್ರು ಒಪ್ಪಂದಂಥ ಕಾನೂನು ಅಂತ ಕೇಳೋ ನಾವು ಫಸ್ಟು ನಾವು ಕಾನೂನುಬದ್ಧವಾಗಿರ್ಬೇಕು. ಕಾನೂನುಬದ್ಧವಾಗಿದೆಯಾ ಅಲ್ಲಿ ನಡೀತಾರೆ ಸ್ಟ್ರೈಕು? ಇಲ್ಲ. ಕಾನೂನು ಬಾಹಿರವಾಗಿ ನ್ಯಾಷನಲ್ ಹೈವೇನಲ್ಲಿ ಶೆಡ್ ಹಾಕಿದ್ದಾರೆ. ಕಾನೂನು ಬಾಹಿರವಾಗಿ ಪವರ್ ತೊಗೊಂಡಿದ್ದಾರೆ. ಕಾನೂನು ಬಾಹಿರವಾಗಿ ನಾವು ಒಂದು ಗಣೇಶನ ಹಬ್ಬಕ್ಕೆ ನಾವು ಒಂದು ಮೈಕ್ ಸೆಟ್ ಹಾಕ್ಕೊಳ್ತೀವಿ ಸರ್, ಲೌಡ್ ಸ್ಪೀಕರ್ ಅಂದರೆ ಪೊಲೀಸ್ನ ಬಂದರೆ ನಿಮ್ಮ ಹತ್ರ ಕಳಿಸ್ತಾರೆ. ನಿಮ್ಗೊಂದು ಫೀಸ್ ಕಟ್ಟಬೇಕು, ಒಂದು ಅರ್ಜಿ ಕೊಡಬೇಕು. ನೀವೊಂದಷ್ಟು ನೀತಿ ನಿಯಮಗಳನ್ನ, ಷರತ್ತುಗಳನ್ನ ವಿಧಿಸಿ ನೀವು ಪರ್ಮಿಷನ್ ನಮ್ಗೆ ಕೊಡ್ತೀರಾ, ಅದನ್ನ ಪಾಲನೆ ಮಾಡಬೇಕು. ಆದರೆ ಇಲ್ಲೇನಾಗ್ತದೆ, ಕಳೆದ 26 ದಿನದಿಂದ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಮಾತಾಡಬಾರ್ದೆಲ್ಲ ಮಾತಾಡ್ತಾರೆ. ನಾವು ಕೇಳಿಸ್ಕೋಬೇಕು. ಎದುರುಗಡೆ ಶಾಲೆ ಇದೆ, ಹಿಂದ್ಗಡೆ ಆಶ್ರಮ ಇದೆ, ಪಬ್ಲಿಕ್ ನ್ಯೂಸೆನ್ಸ್. ಆಯಿತು, ನಾವು ಬಂದ್ವಿ, ಅರ್ಜಿ ಕೊಟ್ವಿ. ಒಂದಷ್ಟು ಜನ ದಲಿತ ನಾಯಕರು ಅಂತ ಹೇಳಿದ್ರು. ನಾವು 15 ಜನ ವಿವಿಧ ರಾಜ್ಯ ಮಟ್ಟದ ದಲಿತ ನಾಯಕರು ಬಂದು ಒಂದು ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಇನ್ಸ್ಪೆಕ್ಟರ್ನ ಕಂಡು ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಮನೆಯನ್ನು ಕೊಟ್ಟಿದ್ವಿ. ಅದಾದಮೇಲೆ ಇವರು ಯಾಕೆ ಎಷ್ಟು ದಿನ ತೆಗೆದಿಲ್ಲ ಅಂತ ಕೇಳಿದಾಗ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರು ಸ್ಟೇಷನಲ್ಲಿ. 3ನೇ ದಿನಕ್ಕೆ ಆಶ್ರಮದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು NCR ಕೊಟ್ಟಿಲ್ಲ. ಇದಾದಮೇಲೆ 27 ದಿನ 28 ದಿನ ಆದ್ರೂ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಹುಶಃ ಗೊತ್ತಿರುತ್ತೆ ನಿಮಗೆ. ತಹಸೀಲ್ದಾರ್ ಸ್ಪಾಟಿಗೆ ಬಂದರು, ಅವ್ರು ಮನವಿ ಸ್ವೀಕಾರ ಮಾಡಿದ್ರು. ಉಪವಿಭಾಗಾಧಿಕಾರಿಗಳು ದಕ್ಷಿಣ ತಾಲೂಕು ಬಂದರು, ಮನವಿ ಸ್ವೀಕಾರ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಬಂದರು, ಮನವಿ ಸ್ವೀಕಾರ ಮಾಡಿದ್ರು. ನಿಮಗೆ ಜಿನ್ನ ಏನಾಗಿದ್ದರೆ ಅವ್ರು ಕರೆದ್ರೆ ಮಾತುಕತೆಗೆ ಹೋಗಬೇಕಾಗಿತ್ತು. ಅಷ್ಟೆಲ್ಲ ಬಿಟ್ಟು ಆ ಇಶ್ಯೂ, ದೇ ಆರ್ ಮೇಕಿಂಗ್ ಇಶ್ಯೂ ಔಟ್ ಆಫ್ ನೋ ಇಶ್ಯೂ. ರಂಗಮ್ಮ ಅನ್ನೋದು ಸಮಸ್ಯೆನೆಲ್ಲ ಒಂದು ಭೂತಂಗೆ ಕೂರಿಸ್ಬಿಟ್ಟಿದ್ದಾರೆ ಅಲ್ಲಿ. ಆ ಹೆಸರಲ್ಲಿ ರಂಗಮಜ್ಜಿ ಪಾಪ ರಂಗಮಜ್ಜಿನ ಡಾಕ್ಯುಮೆಂಟೇ ಇಲ್ಲ. ಇತ್ತು ಅಂತ ಇಟ್ಕೊಳ್ಳಿ, ಕೋರ್ಟ್ಗೆ ಹೋಗಿ ಬರಲಿ. ಕೋರ್ಟ್ಗೆ ಹೋಗಿ ಅದನ್ನ ಏನೋ ಆದೇಶ ತಗೊಂಡು ಮಾಡಲಿ. ನಾವೇನು ಯಾರು ಪರವಾಗೂ ಬಂದಿಲ್ಲ, ಯಾರು ವಿರುದ್ಧವಾಗೂ ಬಂದಿಲ್ಲ. ನಾವು ಕಾನೂನನ್ನು ಎತ್ತಿ ಹಿಡಿಯೋದ್ರಲ್ಲಿ ಕಗ್ಲಿಪುರ ಪೊಲೀಸು ಸಂಪೂರ್ಣವಾಗಿ ವಿಫಲ ಆಗಿದೆ. 2 ಕಂಪ್ಲೇಂಟ್ ಕೊಟ್ಟರನ್ನು ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾನೂನನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಲಿಲ್ಲ. ಕೇಳೋರು ಬಂದಾಗಲೂ 3 ದಿನ ಆಯಿತು. ಅವರು ಏನೇನೋ ಕಾರಣಗಳು ಕೊಡ್ತಾ ಇದ್ದಾರೆ. ಎನಫ್ ಈಸ್ ಎನಫ್. ಸ್ಥಳೀಯರಿಗೂ ಒಂದು ತಾಳ್ಮೆ ಇದೆ ಸರ್, ತಾಳ್ಮೆ ಕಟ್ಟೆ ಹೊಡೆದೋಗಿದೆ ಇವತ್ತು. ಹಾಗಾಗಿ ನಾವು ಇಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ, BJಪಿಯವರು ಇದ್ದಾರೆ, ಜನತಾದಳದವರು ಇದ್ದಾರೆ, ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ವಿರೋಧ ಪಕ್ಷದವರು ಇದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮಾನರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ದಲಿತರು ಇದ್ದಾರೆ, ಎಲ್ಲ ಇದೀವನ್ನಪ್ಪ, ಎಲ್ಲ ಇದ್ದೀವಿ. ಇದು ನಮ್ಮ ಸ್ಥಳೀಯದ ಪ್ರಶ್ನೆ. ಅವ್ರ ಸಮಸ್ಯೆ ಇದ್ದರೆ ಕೋರ್ಟ್ಗೆ ಹೋಗಲಿ, ಕೋರ್ಟಲ್ಲಿ ಬಗೆಹರಿಸ್ಕೊಬರಲಿ. ನಾವು ಅದ್ರ ಬಗ್ಗೆ ನಾವು ಮಾತಾಡಲ್ಲ. ನಾವು ಕಾನೂನನ್ನು ಪ್ರಶ್ನೆ ಮಾಡ್ತಾ ಇರೋದು, ಕಾನೂನು ಪಾಲಕರಾದ ನಿಮ್ಮನ್ನು 26-27 ದಿವಸದಿಂದ ಇಷ್ಟೊಂದು ದಿನದಿಂದ ಇಷ್ಟೊಂದು ಕಾನೂನು ಬಾಹಿರವಾದಂಥ ಕೆಲಸಗಳು ನಡೀತಾ ಇದ್ರು. ಯಾಕೆ ನೀವು ಕ್ರಮ ತಗೊಂಡಿಲ್ಲ? ನಂಬರ್ 1. ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾಕೆ FIR ಹಾಕಲಿಲ್ಲ? FIR ಹಾಕೋಂಥ ಎಲ್ಲ ಇದೆ, ಅದರಲ್ಲಿ ಎಲ್ಲ ಇದೆ.
FIR ಆಗಬೇಕಾಗಿರೋದು. ನಾವು ನ್ಯಾಷನಲ್ ಹೈವೇನಲ್ಲಿ ಒಂದು ಪೆಟ್ಟಿ ಅಂಗಡಿ ತೊಗೊಂಡ್ರೆ ಓಡ್ ಬರ್ತಾರೆ. ನ್ಯಾಷನಲ್ ಹೈವೇಗೆ ನಾವು ಕಂಪ್ಲೇಂಟ್ ಕೊಟ್ವಿ. ನ್ಯಾಷನಲ್ ಹೈವೇ ಇಲ್ಲಿ ಬಂದರು, ಅವ್ರು ತೆಗಿಯೋಕೆ ಹೋದ್ರೆ ಅವ್ರ ಮೇಲೆ ಅವಾಜ್ಗಳು ಹಾಕಿದ್ರು. ಅವ್ರ ಪೊಲೀಸ್ ಸ್ಟೇಷನ್ಗೆ ಬಂದರೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ, ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋ 10 ಅಡಿನಲ್ಲಿರೋ ಟೆಂಟ್ನ ತೆಗಿಯೋಕೆ ಏನು ಡಾಕ್ಯುಮೆಂಟ್ ಕೊಡಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು? ಹಾಗಾಗಿ ನಮ್ಮ ನೇರ ಆರೋಪ ಇರೋದು ಪೊಲೀಸ್ ಇಲಾಖೆ ಮೇಲೆ. ನಿಮ್ಮ ಒಂದು ಪರೋಕ್ಷ ಬೆಂಬಲ ಅಥವಾ ಕುಮ್ಮಕ್ಕು ಆ ಒಂದು ಧರಣಿಗಿದೆ. ಕಾರಣ ನಮ್ಗೆ ಗೊತ್ತಿಲ್ಲ. ಇದರಿಂದ ಯಾವ ಕಾರಣದ ಕೈಗಳಿದೆ ಗೊತ್ತಿಲ್ಲ. ಆದರೆ ಸಮಸ್ಯೆ ನಿರಂತರವಾಗಿ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದೆ. ಅದರಲ್ಲಿ ರೌಡಿ ಶೀಟರ್ಗಳಿದ್ದಾರೆ, ಅಲ್ಲಿ ಫ್ರಾಡ್ಗಳಿದ್ದಾರೆ. ನಾವು ಆ ಫ್ರಾಡ್ಗಳು ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು, ದಾಖಲಾತಿಗಳು, ಪ್ರೆಸ್ ನೋಟ್ಗಳು, ರಿಲೀಸ್ಗಳು ಎಲ್ಲವನ್ನು ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದೀವಿ. ಹಾಗಾಗಿ ಅಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಆ ಸ್ಥಳ ಸುರಕ್ಷಿತವಾಗಿಲ್ಲ. ಅನೇಕ ಜನ ಬಂದು ನಮಗೆ ಸ್ಥಳೀಯ ನಾಯಕರಿಗೆ ಹೇಳ್ತಾ ಇದ್ದಾರೆ, ನಮ್ಗೆ ಓಡಾಡೋಕೆ ಆರಾಮಾಗಿ ಆಗೋದಿಲ್ಲ. ಆ ಶೆಡ್ಡಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮದ್ಯಪಾನ ಮಾಡ್ತಾ ಇದ್ದಾರೆ, ಧೂಮಪಾನ ಮಾಡ್ತಾ ಇದ್ದಾರೆ, ದನದ ಮಾಂಸ ಬೇಯಿಸ್ತಾ ಇದ್ದಾರೆ ಒಂದು ಪವಿತ್ರವಾದ ಆಶ್ರಮದ ಎದುರುಗಡೆ. ಇದು ಒಂದು ಭಾಗ. ಆದರೆ ಪರಂ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿಯವರ ಕಡೆಯಿಂದ ನಮ್ಮ ಪರ್ವೇಜ್ ಹೇಳಿದಾಗೆ 100 ಜನಕ್ಕೆ ಉದ್ಯೋಗ ಸಿಕ್ಕಿದೆ ಇಲ್ಲಿ. ಅವರು ಈ ರಾಜ್ಯದ ಹೆಮ್ಮೆ, ಈ ರಾಜ್ಯದ ಹೆಮ್ಮೆ ಪುತ್ರ. ಒಂದು ರಾಷ್ಟ್ರದ ಅತ್ಯುನ್ನತ ಪುರಸ್ಕಾರ ಪದ್ಮ ವಿಭೂಷಣ ಪಡೆದಂಥವ್ರು. ಇಡೀ ಒಂದು 25-30 ರಾಷ್ಟ್ರಗಳ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆದವರು. ಇವತ್ತು ಕರ್ನಾಟಕದ ಹೆಮ್ಮೆ ಪುತ್ರನ ಬಗ್ಗೆ ಬಾಯಿಗೆ ಬಂದಂಥ ಅಶ್ಲೀಲವಾದ ಪದಗಳು. ಏನಿಲ್ಲೇನು ಕಾನೂನು ಸುವ್ಯವಸ್ಥೆ ಇಲ್ವಾ? ನಾವೇನು ಬನಾನಾ ರಿಪಬ್ಲಿಕಲ್ಲಿ ಇದ್ದೀವ? ಇಲ್ಲಿ ಯಾವನ್ ಏನು ಬೇಕಾದ್ರೆ ಮಾಡ್ಬೋದು, ಏನು ಬೇಕಾದ್ರೆ ಮಾತಾಡ್ಕೊಳ್ಬೇಕು ಅಂತ ಹೇಳೋದು. ನಾವಿರೋದು ಸುಸಂಸ್ಕೃತವಾದ. ನಾವು ನಿಮ್ಮ ಎಲ್ಲ ಮುಖಂಡರ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ, ಅಂದರೆ ಮಿನಿಮಮ್ ಒಂದು 2 ದಿನ ಒಳಗಡೆ ಅಲ್ಲಿಂದ ಅವರು ಅಲ್ಲಿ ಖಾಲಿ ಮಾಡೋಂಗೆ, ಅಲ್ಲಿಂದ ಅವ್ರನ್ನ ತೆರವು ಮಾಡೋಂಗೆ ನಾವು ಏನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಆ ಕ್ರಮನ ನಾವು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಾನು ಭರವಸೆ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಎಲ್ಲರೂ ದಯವಿಟ್ಟು ಶಾಂತಿಯುತವಾಗಿ ಇಲ್ಲಿಂದ ತೆರಳಿ ನಾವು ಇನ್ನೊಂದು 2 ದಿನದೊಳಗಡೆ ನಾವು ಅದನ್ನ ಎಲ್ಲ ತೆರವು ಮಾಡ್ಕೊಡ್ತೀವಿ. ಕಾನೂನುಬದ್ಧವಾಗಿ ನಾವು ಮಾಡ್ಕೊಡ್ತೀವಿ, ನಾವು ಮಾಡ್ಕೊಡ್ತೀವಿ, ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ. ದಯವಿಟ್ಟು ನಾವು ನಿಮ್ಮಲ್ಲಿ ಮನೆ ನಮಗೆ ದಯವಿಟ್ಟು ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಿ ನಮಗೂ ಅದೇ ಸಪೋರ್ಟ್ ಕೊಡ್ತೀವಿ ನಾವು ಅಷ್ಟೇ ಸರ್. ಯಾಕೆಂದ್ರೆ ನಾವು ಇನ್ನು ಯಾವ ಪರ್ಮಿಷನ್ಗೂ ಬರಲ್ಲ ಸರ್. ನೇರವಾಗಿ ಅಲ್ಲೇ ಹೋಗ್ತೀವಿ, ಅಲ್ಲೇ ನಾವು ಕೂತ್ಕೊಂತೀವಿ. ನಾವು ಮುಂದಿನ ಹೋರಾಟಕ್ಕೆ ಏನು ಮಾಡ್ಕೊಂಡು ಆಯ್ತು, ನಾವು ತೆರವು ಮಾಡ್ತೀವಿ ಬಿಡಿ. 2 ದಿನದಲ್ಲಿ ಸರ್ ಇನ್ನೊಂದು ಇವತ್ತು ಇಷ್ಟು ಜನ ಇರ್ಬೋದು, ನಾಳೆ ನಾವು ಕುತ್ಕೊಂಡೋದು ಬೇರೆ ಜನ ಸುಮಾರು ಒಂದು 1,000 ಜನ ಸೇರ್ತೀವಿ ಸರ್ ನಾವು. ಸರ್ ಅದು ಜನ ಅಂತ ಅದಕ್ಕೆಲ್ಲ ಆಸ್ಪತ್ರೆ ಕೊಡಲ್ಲ ನಾವು. ಭಾವನೆಗಳು ಬೀರಿ ಮಾತಾಡೋದು ಎಲ್ಲ ಜನ ಕೂತ್ಕೊಳ್ಳೋದು ನಮ್ಗೆ ಕ್ಲಾಸ್ ಆದಾಗ ಪರಿಸ್ಥಿತಿ ನಿಮ್ಮೇಲೆ ಬರೋದು. ಪೊಲೀಸರು ವಿಫಲವಾದ್ರು ಅಂತ ನಿಮ್ಗೆ ಕೆಟ್ಟ ಹೆಸರು ಬರೋದು. ಮೇಲೆ ನಾವು ಇದು ಮಾಡ್ತಾ ಇದ್ವಿ. ಅದಕ್ಕೆ ನೀವು ಅದನ್ನೇ ಒಂಚೂರು ಕಾನೂನು ಪ್ರಕಾರವಾಗಿ ಅವ್ರು ಇಷ್ಟು ದಿವಸ ಕೂತಿದ್ದಾರೆ. ನಾವ್ ಇಷ್ಟು ದಿವಸ ಅವ್ರು ಏನು ಕಾನೂನು ವಿರುದ್ಧವಾಗಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ನೀವು ಸ್ವಲ್ಪ ಅವ್ರಿಗೆ ಹೇಳ್ಬೇಕು ಕರೆಕ್ಟ್ ಆಗಿ ಮನವೊಲಿಸಿ, ಇದೆಲ್ಲ ಚೆನ್ನಾಗಿರಲ್ಲಪ್ಪ ಸರ್. ಅವರು ನೀವು 2 ದಿವಸ ಹೇಳಿದ್ದೀರಾ, ತಿರಾ ಇವತ್ತಿನಿಂದ ಪರಕೆ ಎತ್ತೋದು, ತಿರಾ ಗುರುಜಿ ಬಗ್ಗೆ ಮಾತಾಡೋದು, ಅದೆಲ್ಲ ನೀವು ಒಂದ್ಸತಿ ವಾರ್ನ್ ಮಾಡೋದು ತುಂಬಾ ಒಳ್ಳೇದು ಸರ್. ಬೇಡ ಒಟ್ಟಿಗೆ ಮಾಡ್ತೀವಿ ಬಿಡಿ. ನಾವು 420 ಅಂತ ಕೂಗ್ತಾರೆ ಸರ್ ದೇವ್ರಿಗೆ. ಬಿಡಿ, ಅದು ಅವ್ರಿಗೇನು ಸಂಬಂಧ ಇಲ್ಲ ಪಾಪ. ಆಯ್ತು, ದಯವಿಟ್ಟು ಮುಕ್ತಾಯ ಮಾಡಿ. ಈಗ DSP ಅವರು ನಾವು ಬಂದು ಮಾತಾಡಿದ ತಕ್ಷಣ ಏನು ಲೌಡ್ ಸ್ಪೀಕರು ಪರ್ಮಿಷನ್ ಇರುತ್ತೆ ಮುಟ್ಗೋಲ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲರ ಎದುರುಗಡೆ. ದಯವಿಟ್ಟು ಅದನ್ನು ಮುಟ್ಗೋಲ್ ಹಾಕೋಬೇಕು. ಇವತ್ತಿಂದ ಅಲ್ಲೇನಾದರೂ ಸ್ಪೀಕರು ತೆಗಿಯೋವರೆಗೂ ಪ್ಲೇ ಆಯ್ತು ಅಂದರೆ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ಕೊಡ್ತೀವಿ. ಮತ್ತು ನಾವು ಅದನ್ನು ಕಾನೂನಾತ್ಮಕವಾಗಿ ನಿಮ್ಮ ವಿರುದ್ಧನೂ ನಾವು ಮುಂದೆ ಕೋರ್ಟ್ಗೆ ಹೋಗ್ತೀವಿ. ಯಾಕಂದರೆ ನಿಮ್ಮದೆಲ್ಲ ಮಾತಾಡಿರೋದು ರೆಕಾರ್ಡ್ ಇದೆ. ಸೊ ದಯವಿಟ್ಟು ಆ ಸ್ಪೀಕರ್ನ ಮುಟ್ಗೋಲು ಹಾಕ್ಕೊಂಡು ಅವ್ರು ಮೌನ ಪ್ರತಿಭಟನೆ ಮಾಡ್ತಾರೋ, ಏನು ಪ್ರತಿಭಟನೆ ಮಾಡ್ತಾರೋ, ಅಸಂವಿಧಾನಿಕ ಶಬ್ದಗಳು, ಅಶ್ಲೀಲ ಶಬ್ದಗಳು, ಬಂದವ್ರಿಗೆಲ್ಲ ಚಪ್ಪಲಿ ತೋರಿಸೋದು, ಪರಕೆ ತೋರಿಸೋದು ಅಂದರೆ ಇದೆಲ್ಲನೂ ವೃತ. ಅದು ಯಾರು ಒಪ್ಕೊಳ್ಳೋಂಥದ್ದೆಲ್ಲನೂ ನೀವು ದಯವಿಟ್ಟು ನಿಮ್ಮ ಪೊಲೀಸ್ನವರಿದ್ದಾರೆ, ಸೂಕ್ತ ಕಾನೂನು ಕ್ರಮ ತಗೋಬೇಕು. ನೀವು ಕೊಟ್ಟಂಥ ಭರವಸೆಯನ್ನು ನೀವು ನಡ್ಕೊಳ್ತೀರಾ ಅನ್ನೋ ಒಂದು ಅಪಾರವಾದಂಥ ಅಪರಿಮಿತವಾದಂಥ ನಂಬಿಕೆಯಿಂದ ನಮ್ಮೆಲ್ಲ ಹಿರಿಯರು, ನಮ್ಮ ವೆಂಕಟಪ್ಪಣ್ಣ, ಆರ್ ಶ್ರೀನಿವಾಸ, ನಮ್ಮ ಪರ್ವೇಜು, ನಮ್ಮ ಶಿವಕುಮಾರಣ್ಣ, ನಮ್ಮ ಇವರು ಮಹಾದೇವಣ್ಣ, ಯಾರ ನಮ್ಮ ಎಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ದೇವು ಎಲ್ಲರನ್ನೂ ಒಪ್ಕೊಂಡು ನಾವು ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲೇನಾದ್ರೂ ನೀವೇನಾದರೂ 2 ದಿನದಲ್ಲಿ ಅವ್ರದ್ದು ಏನೋ ಒತ್ತಡಕ್ಕೆ ಮಾಡಿದ್ರೆ ಈ ಹೋರಾಟ ಅತ್ಯಂತ ತೀವ್ರವಾಗುತ್ತೆ, ತುಂಬ ತೀವ್ರವಾಗುತ್ತೆ. ಮುಂದೆ ಏನಾದರೂ ಕಾನೂನು ಸುವ್ಯವಸ್ಥೆ ಏನಾದ್ರೂ ಸಮಸ್ಯೆ ಆದರೆ ಅದಕ್ಕೆ ನೇರ ಹೊಣೆ ನೀವೇ ಇರ್ತೀರ ಅನ್ನೋ ವಿಷಯನ ಎಲ್ಲರ ಪರವಾಗಿ, ಏನು ಶ್ರೀನಿವಾಸ್ ಏನರಪ್ಪ, ಎಲ್ಲರ ಪರವಾಗಿ ನಾನು ಹೇಳ್ತಾ ಇರ್ತೀನಿ. ದಯವಿಟ್ಟು
ನೀವು ಕೊಟ್ಟಂತ ಮಾತು ಉಳಿಸ್ಕೋಬೇಕು ಅಂತ ಹೇಳಿ ನಿಮ್ಮನ್ನ ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತೀನಿ. ಇದೊಂದು ಹೋರಾಟಕ್ಕೋಸ್ಕರ ಬಂದಿದ್ದು. ಇದು ನಮ್ಮ ಆಶ್ರಮದ ಮುಂದೆ ಒಂದು ಸಂಘಟನೆ ಅಂತ ಹೇಳ್ಕೊಂಡು ಸಂಘಟನೆ ಹೆಸರು ಇಟ್ಕೊಂಡಲ್ಲಿ ಏನೋ ಒಂದು 25 ದಿವಸ 27 ದಿವಸದಿಂದ ಏನು ಪ್ರತಿಭಟನೆ ಮಾಡ್ತಾಯಿದ್ರು. ನಾವೇನೋ ನ್ಯಾಯ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ, ಅವ್ರಿಗೆ ಏನು ಅನ್ಯಾಯ ಆಗಿದೆ ಅಂತ ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಮುಂದೆ ಹೋಗಿ ನಾವೆಲ್ಲ ವಿಚಾರಣೆ ಮಾಡಿದಾಗ ಎಲ್ಲ ಗೊತ್ತಾದಾಗ ಅದು ಯಾಕಂದರೆ ಒಂದು ತೀರವಾಗಿ ಒಂದು ಹಿಂಸೆಗಂತ ಒಂದು ಘಟನೆ ನಡೀತಾ ಇತ್ತು. ಅವ್ರು ಪರ್ಕೆ ಎತ್ಕೊಳ್ಳೋದು, ಅವ್ರ ಗುರುಜಿ ಬಗ್ಗೆ ಮಾತಾಡೋದು, ಗುರುಜಿ ಬಗ್ಗೆ ಅದು ಬರೋ ಹೋಗೋ ಜನಕ್ಕೆ ತೊಂದರೆ ಕೊಡೋದು, ಇವೆಲ್ಲ ಮಾಡ್ತಾರೆ ಅಂತ ನೋಡಿ ನಾವು ಸಹಿಸಲಾರದೆ ನಾವು ಸರಿಕರು ಇಲ್ಲಿ ಇರೋಂಥವ್ರು, ನಾವು ಇಲ್ಲೇ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಜನಗಳ ಜೊತೆ ನಾವು ಬೆಳೆದು ಬಂದಂಥ ಜನಗಳಿಂದ ಅದು ಕಣ್ಣಾರ ನೋಡಿ, ಯಾಕಂದರೆ ಆಶ್ರಮ ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದೆ, ಆಶ್ರಮದಲ್ಲಿ ಏನು ಒಳ್ಳೆ ರೀತಿ ನಡೀತಾ ಇದೆ, ಸಾವಿರಾರು ಜನಕ್ಕೆ ಕೆಲಸ ಕಾರ್ಯ ಸಿಕ್ಕಿರೋದಿರ್ಬೋದು, ಸಾವಿರಾರು ಜನ ಎಜುಕೇಷನ್ ಬಗ್ಗೆ ಇರ್ಬೋದು, ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಪ್ರತಿಯೊಂದು ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ಇವ್ರು ಯಾವುದೋ ಲ್ಯಾಂಡ್ ವಿಚಾರ ಎತ್ಕೊಂಡು ಇವ್ರು ಬಂದು ಅದು ಸಂಬಂಧನೇ ಇಲ್ಲ, ನಮ್ಮ ಸಂಸ್ಥೆಗೂ ಮತ್ತು ಆ ಲ್ಯಾಂಡಿಗೆ ಸಂಬಂಧನೇ ಇಲ್ಲ. ಆ ಲ್ಯಾಂಡ್ ನಿಜವಾಗ್ಲೂ ಅವ್ರು ಬರಬೇಕಾಗಿದೆ, ಇನ್ನೂ ಆಗಿರ್ಗದ ಅದು ಎಲ್ಲಿ ಬರಬೇಕು, ಕಾನೂನು ರೀತಿ ಹೋರಾಟ ಅವ್ರು ಮಾಡ್ಕೋಬೇಕಾಗಿತ್ತು. ಇದು ಯಾಕೋ ಅತಿ ಅನ್ನಿಸ್ತು. ನಾವು ತಾಳಲಾರ್ದೆ ನಮ್ಮ ಒಂದು 4-5 ಪಂಚಾಯತಿಯವರೆಲ್ಲ ಸೇರಿ, ಸದಸ್ಯರುಗಳು, ಗ್ರಾಮಸ್ಥರು ಎಲ್ಲ ಸೇರಿ ನಾವು ಬಂದು ಒಂದು ಮನವಿ ಕೊಟ್ಟಿದ್ದೀವಿ. DSP ಅವರು ಒಂದು 2 ದಿವಸ ನಮ್ಗೆ ಕಾಲಾವಕಾಶ ಕೊಡಿ, ಅವರು ಅನ್ಲೀಗಲಾಗಿ ಕೂತಿದ್ದಾರೆ, ಅದು ಏನಿದೆ ನಾವು ನೋಡಿ ಮಾಡಿ ಅದು ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಆ ಮನವಿನ ಕೊಟ್ಟು 2 ದಿವಸ ಕಾಲಾವಕಾಶ ಕಾಯ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಪೊಲೀಸ್ ಏನೋ ಕ್ರಮ ತಗೊಳ್ಳಿಲ್ಲ ಅಂದರೆ ಇನ್ನು ನಾವೇ ಸೈನಿಕರಾಗಿ, ನಾವೇ ಲೋಕಲ್ ಲೀಡರ್ಸ್ ಆಗಿ ಪ್ರತಿಯೊಬ್ಬರು ನಿಂತು ಮುಂದಿನ ಹೋರಾಟ ತುಂಬ ದೊಡ್ಡದಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇದ್ರ ಬಗ್ಗೆ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ. ನಮಸ್ಕಾರ. ಈ ನಮ್ಮ ಉದಿಪಳ್ಯ ಗ್ರಾಮದಲ್ಲಿ ಈ ಸಂಸ್ಥೆ ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅನ್ನೋದು 47 ವರ್ಷ ಆಯಿತು. ನಾವು ಅಲ್ಲಿ 30 ವರ್ಷದಿಂದ ಆ ಒಡನಾಟ ನೋಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಇವತ್ತು ಒಂದು ಗುಟ್ಟೆ ಬೆಟ್ಟ ಕಾಡು ಥರ ಇತ್ತು ಈ ಜಾಗ. ಇವತ್ತು ನಮ್ಮ ಗುರುಗಳು, ನಮ್ಮ ರವಿಶಂಕರ್ ಗುರುಜಿ ಏನಿದ್ದಾರೆ, ಇಲ್ಲಿ ಬಂದು ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಉಚಿತ ಪುಸ್ತಕ ಇರ್ಬೋದು, ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಬಸ್ ಇರ್ಬೋದು, ಎಲ್ಲ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಕಂಡಂಗೆ ಗುರುಜಿ ಯಾವುದೇ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದರೆ ಸರ್ಕಾರ ಇದೆ, ಸರ್ಕಾರ ಬಿಡಿಸ್ತದೆ. ಮತ್ತು ಅವರು ಯಾವುದೇ ಅನ್ಯಾಯವಾಗಿ ನಡ್ಕೊಂಡು ಬಂದಿಲ್ಲ. ನಾವು ಕಂಡಂಗೆ ಅವರು ಪರ್ಚೇಸ್ ಮಾಡಿರೋ ಜಾಗ ಎಲ್ಲ ಏನು ರೈತರಿಗೆ ಅವತ್ತಿನ ಬೆಲೆ ಇದೆಯೋ ಆ ಬೆಲೆ ಕೊಟ್ಟು ಇವತ್ತು ಆ ಜಾಗನ ಕೊಂಡ್ಕೊಂಡಿದ್ದಾರೆ. ಇವರು ಮಾತೆತ್ತರೆ 200 ಎಕರೆ ಇದೆ, 300 ಎಕರೆ ಇದೆ, ಅಕ್ರಮ ಮಾಡಿಬಿಟ್ಟಿದ್ರೆ ಅಂದರೆ ಸರ್ಕಾರ ಏನು ಮಾಡ್ತಾಯಿದೆ? ಸರ್ಕಾರ ಗೊತ್ತಿಲ್ವಾ ಏನಿದೆ ಅಂತ? ಇದ್ದರೆ ಸರ್ಕಾರದಿದ್ದರೆ ಸರ್ಕಾರ ತಗೊತದೆ. ಅದು ಬಿಟ್ಟು ನಮ್ಮ ಗುರುಗಳ ಬಗ್ಗೆ ಎಲ್ಲಿಂದನೋ ಬಂದು ಅವರು ಏನೋ ಇಲ್ಲಿ ಲೋಕಲ್ ತಿಳಿದಲೇ ಅವ್ರಿಗೆ ಅವಮಾನ ಮಾಡೋದಾಗಲಿ, ಅವ್ರಿಗೆ 420 ಅನ್ನೋದಾಗಲಿ, ಚಪ್ಪಲಿ ಪರ್ಕೆ ಅನ್ನೋದು ಅದು ಚೆನ್ನಾಗಿ ಕಾಣ್ತಾ ಇಲ್ಲ. ನಾವು ಒಂದು ವಾರದಿಂದ ಇದನ್ನು ನೋಡ್ಕೊಂಡು ಬಂದ್ವಿ. ಏನಾಗಿದೆ ಅಂದರೆ ಇಲ್ಲಿ ಪರಿಸ್ಥಿತಿ ಯಾಕೆ ಇಷ್ಟು ದಿನ ನಾವು ಬಿಟ್ಟಿದ್ದೀವಿ ಅಂದರೆ, ಏನು ಲೀಗಲ್ಲು ಇದು? ಇವ್ರಿಗೆ ಯಾರು ಜಮೀನು ಹಂಗೆ ರಂಗಮ್ಮನ ಕರ್ಕೊಂಬಂದು ಕೂರಿಸಿದ್ದಾರೆ. ರಂಗಮ್ಮನ ಪೇಪರು ಇಲ್ಲ, ಆ ಅಮ್ಮನ ಜಾಗ ಎಲ್ಲಿದೆನಂತೂ ಗೊತ್ತಿಲ್ಲ. ಯಾವುದೇ ಒಂದು ಕಾರಣದಿಂದ ಆ ಅಮ್ಮನ ಕೂರಿಸ್ಕೊಂಡು ಆ ಅಮ್ಮನ ಉದಾಹರಣೆ ಇಟ್ಕೊಂಡು ಇವರು ಗುರುಜಿಗೆ ಅವಮಾನ ಮಾಡೋದು ತಪ್ಪು. ಈಗಾಗಲೇ ನಾವು ಸಬ್ ಇನ್ಸ್ಪೆಕ್ಟ್ರಿಗೆ, DYSPಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಸುಮಾರು ಎಲ್ಲ ಊರಿನ ಗ್ರಾಮಸ್ಥರು 3 ಪಂಚಾಯತಿನೂ ಇವತ್ತು ಸೇರಿದ್ದೀವಿ. 2 ದಿನ ಗಡುವು ತೊಗೊಂಡಿದ್ದಾರೆ. 2 ದಿನ ಗಡುವು ತೊಗೊಂಡು ಅವ್ರು ಏನಾದ್ರು ಅವರಲ್ಲಿಂದ ಖಾಲಿ ಮಾಡಿಲ್ಲ ಅಂದರೆ ಮುಂದಿನ ಕ್ರಮ ನಾವು ಏನು 3 ಪಂಚಾಯತಿ ತಗೊಳ್ಬೇಕು, ಏನು ಮಾಡಬೇಕು ಅದನ್ನ ಮಾಡ್ತೀವಿ. ಮತ್ತೊಂದು ದಿನ ಈಗಾಗಲೇ ನಮ್ಮ ಪರ್ವೀಸವರು, ಮಾದೇವಣ್ಣವರೆಲ್ಲ ಮಾತಾಡಿದ್ದಾರೆ. ಅದೇ ಮಾತಿನಂತೆ ಇವತ್ತಿಂದ ನಮ್ಮ 2 ದಿನ ನಮ್ಮ ಶ್ರೀನಿವಾಸ್ ಅವರು, DYSP ರಾಮನಗರದವರು, ಅವರು ನಮ್ಗೆ 2 ದಿನ ಗಡುವು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಇವತ್ತು ಹೇಳಿದ್ದೀರಾ, ನನ್ನ ಗಮನಕ್ಕೆ ಬಂದಿದೆ, ಅದನ್ನು ನಾನು 2 ದಿವಸದಲ್ಲಿ ಅದನ್ನೇನೇನು ಮಾಡಿ ತೆರವು ಮಾಡಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದೇನೋ ತೆರವು ಆಗಿಲ್ಲ ಅಂದರೆ ಇವರು ವಿನಾಕಾರಣ ಗುರೂಜಿನ ಬೈಯೋದಾಗಿರಲಿ, ಇನ್ನೊಂದಾಗಿರಲಿ, ಅವೆಲ್ಲ ಮಾಡೋದ್ರಿಂದ ಲೋಕಲ್ಲು ಏನಾಗಿದೆ, ನಮ್ಮ ಒಂದು 3-4 ಪಂಚಾಯಿತಿಯವರು ಇವತ್ತೆಲ್ಲನೂ ಇವರ ಒಂದು ತಾಳ್ಮೆಗೆ ಮಿತಿ ಇಲ್ದಿರೇ ಮಾತಾಡಿರೋದ್ರಿಂದ ಇವರೆಲ್ಲ ಕೆಂಡ ಆಗಿದ್ದಾರೆ. ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಇವರೇನಾದ್ರು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಇಷ್ಟು ದಿವಸ ಅವ್ರು ಏನು ಬಂದಿದ್ದಾರೆ ಅಂದರೆ, ಗುರೂಜಿ ಬಗ್ಗೆ, ಗುರೂಜಿ ಸಿಕ್ಕಾಪಟ್ಟೆ ಶಿವರಾತ್ರಿ ಹಬ್ಬದಲ್ಲೇ ಆಗಲಿ, ಪ್ರತಿಯೊಂದು ಹಬ್ಬದಲ್ಲೇ ಆಗಲಿ ನಾವೆಲ್ಲದಕ್ಕೂ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಈನಾಚಾರ 27 ದಿವಸದಿಂದ ಕೆಟ್ಟ ಪದದಲ್ಲಿ ಬಳಸ್ತಾ ಇರೋದು, ಮತ್ತು ಚಪ್ಪಲಿ ತೋರಿಸ್ತಾ ಇರೋದು, ಪರ್ಕೆ ತೋರಿಸ್ತಾ ಇರೋದು, ಇದೆಲ್ಲ ಸರಿ ಬರಲ್ಲ ಅಂತ ಹೇಳ್ಕೊಂತ ನಾವಿಲ್ಲಿ ಸ್ಟೇಷನ್ಗೆ ಬಂದಿದ್ದು. ಸ್ಟೇಷನ್ ಮೂಲಕ 27 ದಿವಸದಿಂದ ಅವ್ರೇನು ಕ್ರಮ ಕೈಗೊಳ್ದಿರ ಇರೋದಕ್ಕೆ ಇವಾಗ ನಾವು DSP ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ದೀವಿ. ಅವರು ಇಮಿಡಿಯೇಟ್ಲಿ ಇವಾಗ ಸ್ಪೀಕರ್ ಏನಿದೆಯೋ ಅದನ್ನು ತೆಗೆಸ್ಬೇಕು, ಮತ್ತು ಕರೆಂಟ್ ತೆಗೆಸ್ಬೇಕು, ಮೌನ ಆಚರಣೆ
ನಾಳೆ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ ಅಂತ 2 ದಿವಸ ಹೇಳಿದ್ದಾರೆ. 2 ದಿವಸ ಮುಗಿದ ಮೇಲೆ ಅದೇನು ನಾವು ಇವತ್ತು ಎಷ್ಟು ಜನ ಬಂದಿದ್ದೀವೋ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಜನ ಬಂದು ನಾವೇನು ಕ್ರಮ ಕೈಗೊಳ್ಬೇಕೋ ಕೈಗೊಳ್ಳಿ. ಅದೇ ಗುರೂಜಿ ಬಗ್ಗೆ ಕೆಟ್ಟದಾಗೆ ಪೋರ್ಟಂಟಿ ಅದೆಲ್ಲ ಅನ್ನಂಗಿಲ್ಲ. ಅಂದರೆ ನಾವು ಮಹಿಳೆಯರು ಇದ್ದೀವಿ, ಸಾರ್ವಜನಿಕರವರೇ, ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ. ಎಲ್ಲ ನಾವು ಇನ್ನು ಮುಂದಕ್ಕೆ ಏನು ತೊಗೋಬೇಕು ಅನ್ನೋದನ್ನು ತೊಗೊಂಡು ನಾವು ಮುಂದೆ ತೋರಿಸ್ಕೊಡ್ತೀವಿ. ಇಷ್ಟು ನಮ್ಮ ಗುರೂಜಿಗೆ ಅವ್ರು ಏನು ಬಂದು ಕೂಡ್ದು ಅಷ್ಟೇ. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಇಲ್ಲಿ ಏನು ನಡೆಸ್ತಾ ಇದ್ದೀವಿ ನಾವು ಇವತ್ತಿಗೆಲ್ಲ ಈ ಹೋರಾಟಕ್ಕೆ ಇದೆಲ್ಲ ಪರ್ವೀಸ್ದೇ ಬೆಂಬಲ, ಪರ್ವೀಸೇ ಮಾಡಿಸ್ತಾನೆ ಅಂತ ಎಲ್ಲ ಇಲ್ದಿದ್ದೆಲ್ಲ ಹೇಳ್ಕೊಂಡು ತಿರುಗ್ತಾರೆ. ಪರ್ವೀಸ್ ಯಾವತ್ತಿದ್ರು ಆಶ್ರಮ ಅನ್ನ ತಿಂದಿದ್ದಾನೆ, ಆಶ್ರಮ ಜೊತೆ ಬೆಳೆದಿದ್ದಾನೆ, ಸಾವು ಬಂದ್ರೂ ಆಶ್ರಮದಿಂದಾನೆ ಬದುಕ್ತಾನೆ ವಿನಾಯಿಸಿ ಈ ಥರ ಲೋಫರ್ ಕೆಲಸಗಳು ಯಾವ ಮಾಡಿಲ್ಲ. ಪರ್ವೀಸು ಮಾಡೋದು ಇಲ್ಲ. ಏನಿದ್ರು ಆಶ್ರಮ ಜೊತೆ ನಿಂತಿದ್ದೀವಿ. ಗುರೂಜಿ ಒಳ್ಳೆ ಕೆಲಸ, ಗುರೂಜಿ ಸಾರ್ವಜನಿಕರು ಏನು ಮಾಡ್ತಾರೋ ಅದ್ರ ಜೊತೆ ಇದ್ದೀವಿ. ಪರ್ವೀಸ್ ಈ ಥರ ಮಾಡ್ತಾನೆ, ಪರ್ವೀಸೇ ನಮ್ಗೆ ಇಲ್ಲಿ ಕೂಡಿಸ್ತಾ, ಪರ್ವೀಸೇ ನಮಗೆ ದುಡ್ಡು ಫೀಡ್ ಮಾಡ್ದ ಅಂತ ಹೇಳಿದ್ರೆ ಆ ಥರ ನಾನು ದುಡ್ಡು ಕೊಟ್ಟಿದ್ರೆ ಅದು ಯಾವತ್ತು ಕೊಡ್ತಾರಂತ ನಾನು ಕೇಳಿದ್ರೆ ನಾನು ಇಸ್ಕೊಳಕ್ಕೆ ರೆಡಿ ಇದ್ದೀನಿ. ಹೋದ ತಿಂಗಳು 17ನೇ ತಾರೀಕು ಒಂದು ಸಮತಾ ಸೈನಿಕ ದಳ ಅನ್ನೋ ಹೆಸರಲ್ಲಿ ಒಂದಷ್ಟು ಜನ ದಲಿತ ನಾಯಕರು ಅನ್ಸ್ಕೊಂಡವರು ಆರ್ಟ್ ಆಫ್ ಲಿವಿಂಗ್ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ನ ಆಶ್ರಮದ ಮುಂದುಗಡೆ, ಅಂತಾರಾಷ್ಟ್ರೀಯ ಕೇಂದ್ರದ ಮುಂದುಗಡೆಗೆ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ದಿನದ ಮಟ್ಟಿಗೆ ಪೊಲೀಸ್ನವರ ಅನುಮತಿ ತಗೊಂಡು ಒಂದು ಟೆಂಟ್ ಹಾಕ್ಕೊಂಡು ಕುಳಿತುಕೊಂಡ್ರು. ಅದಾದಮೇಲೆ ಅವರು ಇಶ್ಯೂಗಳೆಲ್ಲ ಯಾವುದು ನಿಜ ಆಗಲಿಲ್ಲ. ಕೊನೆಗೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಒಂದು ಮಹಿಳೆ, ದಲಿತ ಮಹಿಳೆ, ಸುಮಾರು 75ರಿಂದ 80 ವರ್ಷ, ರಂಗಮ್ಮ ಅಂತ, ಅವ್ರ ಜಮೀನನ್ನು ಅತಿಕ್ರಮ ಮಾಡಿಕೊಂಡು ಆಶ್ರಮ ಕುಳಿತಿದೆ ಅನ್ನೋ ಒಂದು ಸುಳ್ಳು ಒಂದು ವಿಷಯವನ್ನು ಸ್ಥಳೀಯವಾಗಿ ಹರಿಬಿಟ್ರು. ವಿಷಯ ಏನು ಅಂದರೆ ಆ ರಂಗಮ್ಮನಿಗೂ ಆ ಜಮೀನಿಗೂ ಪರಮಪೂಜ್ಯ ಶ್ರೀ ರವಿಶಂಕರ್ ಗುರೂಜಿ ಅವರ ಆಶ್ರಮಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಸಂಘಟನೆಯನ್ನು ಯಾರು ಹೆಸರು ಹೇಳ್ತಾರೆ, ಸಮತಾ ಸೈನಿಕ ದಳ ಅಂತೇಳಿ, ಅವರೆಲ್ಲನೂ ಒಬ್ಬ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ಅಂತೇಳಿ ಚಿಕ್ಕಬಳ್ಳಾಪುರದವನು, ಅವನೊಬ್ಬ ಫ್ರಾಡು. ಆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಜನಗಳ ಹತ್ರ ಹಣ ತಗೊಂಡು AC ಆಫೀಸು, DC ಆಫೀಸು, ಪೊಲೀಸ್ ಸ್ಟೇಷನ್ನು, ತಾಲೂಕು ಆಫೀಸಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಹಣ ತಗೊಂಡು ಅವ್ರ ಹತ್ರ ಎಲ್ಲ ಮೋಸ ಮಾಡಿ ಅಲ್ಲಿಂದ ತಲೆ ತಪ್ಪಿಸ್ಕೊಂಡು ಓಡಿ ಬಂದಿರತಕ್ಕಂಥ ಒಬ್ಬ ವೆಂಕಟರಮಣಪ್ಪ ಇವತ್ತು ಏನು ಸಮತಾ ಸೈನಿಕ ದಳದ ನಿಜವಾದ ಒಂದು ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಈ ನಾಡಿನ ಹಿರಿಯ ಅಗ್ರಗಣ್ಯ ದಲಿತ ನಾಯಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ M ವೆಂಕಟರಮಣ್ಣವರು ಅಲ್ಲಿಂದ ಈ ರೀತಿ ಕಾನೂನು ಬಾಹಿರವಾದಂಥ ಕೃತ್ಯಗಳಲ್ಲಿ ತೊಡಗಿದ್ದಕ್ಕೆ ಹೊರ ಹಾಕಿಸ್ಕೊಂಡು ಬಂದಂತಹ ವೆಂಕಟರಮಣಪ್ಪ ತಂದೆ ಆದಂಥ ರೌಡಿ ಶೀಟರ್ಗಳನ್ನ ಒಂದು 4-5 ಜನನ ಪಟಾಲಂ ಕಟ್ಕೊಂಡು ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಒಂದು ಸಾಫ್ಟ್ ಟಾರ್ಗೆಟು. ಇವ್ರನ್ನ ಒಂದು ಸ್ವಲ್ಪ ಅಟ್ಯಾಕ್ ಮಾಡಿದ್ರೆ, ಇವ್ರಿಗೆ ಇಲ್ಲಿ ಧಿಕ್ಕಾರ ಹಾಕಿದ್ರೆ, ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ಸೆಟಲ್ಮೆಂಟ್ ಮಾಡಿಬಿಡ್ತಾರೆ ಅಂತ ದುರಾಸೆಯಿಂದ ಬಂದು ಕುಳಿತುಕೊಂಡಿದ್ದಾರೆ. ಆದರೆ ಇವರು ಕಾನೂನಂತೆ ಕಾನೂನು, ಇವ್ರ ಅಪ್ಪಂದಂತೆ ಕಾನೂನು ಅಂತ ಸ್ಲೋಗನ್ ಹಾಕ್ತಾರೆ ಪ್ರತಿದಿನ. ಇವ್ರಿಗೂ ಅಲ್ಲಿ ಯಾವುದೂ ಕಾನೂನು ಆತ್ಮಕ್ಕೆ ಹೋಗಿಲ್ಲ, ಎಲ್ಲ ಕಾನೂನು ಬಾಹಿರ. ಅವ್ರು ಕುಳಿತುಕೊಂಡಿರ್ತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿ ತಿರುವಿದೆ ಅದಕ್ಕೆ ಪರ್ಮಿಷನ್ ಎಲ್ಲ ಕಾನೂನು ಬಾಹಿರ. ಅವ್ರು ಏನು ಅಲ್ಲಿ ಕರೆಂಟ್ ತಗೊಂಡು ಲೌಡ್ ಸ್ಪೀಕರ್ ಧ್ವನಿವರ್ಧಕ ಓಡಿಸ್ತಾ ಇದ್ದಾರೆ ಅದು ಕೂಡ ಕಾನೂನು ಬಾಹಿರ. ಅಲ್ಲೇನು ಅವರು ಕರೆಂಟ್ ತಗೊಂಡಿದ್ದಾರೆ ಅದು ಕೂಡ ಕಾನೂನು ಬಾಹಿರ. ಕಾನೂನನ್ನು ಕೇಳಂಥ ಅವರು ಅವಾಚ್ಯ ಶಬ್ದಗಳನ್ನು, ಅಸಂಸ್ಕೃತ ಶಬ್ದಗಳನ್ನು, ಅಸಂವಿಧಾನಿಕ ಶಬ್ದಗಳನ್ನು ಬಳಸ್ತಾ ಇರೋದು ಕೂಡ ಕಾನೂನು ಬಾಹಿರವಾಗಿ ಇದ್ದಾವೆ. ಹಾಗಾಗಿ ಇವತ್ತು ನಮ್ಮ ಸ್ಥಳೀಯರ ನಾಯಕರು ಯಾರ್ಯಾರಿದ್ದಾರೆ ಎಲ್ಲ ಪಕ್ಷದವರು, ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಕಗ್ಲಿಪುರ ಪಂಚಾಯಿತಿ, ಉತ್ತರಿ ಪಂಚಾಯಿತಿ, ಅಗ್ರ ಪಂಚಾಯಿತಿಯ ಪಕ್ಷಾತೀತವಾಗಿ ಕಾಂಗ್ರೆಸ್ಸು, ಜನತಾದಳ ಮತ್ತು BJPಯ ಎಲ್ಲ ನಾಯಕರು, ಇಲ್ಲಿರ್ತಕ್ಕಂಥ ಮುಸ್ಲಿಂ ಧರ್ಮದ ನಾಯಕರು, ಹಿಂದೂ ಧರ್ಮದ ನಾಯಕರು, ದಲಿತರು ಎಲ್ಲ ಸುಮಾರು ಒಂದು 300ರಿಂದ 400 ಜನ ಇವತ್ತು ಇದನ್ನೆಲ್ಲ ಅವರು ಮಾಡ್ತಾ ಇರ್ತಕ್ಕಂಥ ಕೃತ್ಯಗಳಿಂದ ಬೇಸತ್ತು ಇವತ್ತು ಕಗ್ಲಿಪುರ ಪೊಲೀಸ್ ಠಾಣೆ ಮುಂದೆ ಇವತ್ತು ಒಂದು ದೊಡ್ಡ ಒಂದು ಧರಣಿಯನ್ನು ಮಾಡಿ ಒಂದು ಮನವಿಯನ್ನು ಕೊಟ್ಟು ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೀವಿ. ಈ ಹಿಂದೆ ಕೂಡ ಕರ್ನಾಟಕ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಸುಮಾರು 14 ರಾಜ್ಯ ಮಟ್ಟದ ಸಂಘಟನೆಗಳು ಇವತ್ತು ಪೊಲೀಸ್ ಸ್ಟೇಷನ್ಗೆ ಒಂದು 5 ದಿನ ಮುಂಚೆ ಇವ್ರಿಗೂ ದಲಿತ ನಾಯಕರೆಲ್ಲ ಇವರೆಲ್ಲ ಫ್ರಾಡ್ಗಳು, ರೌಡಿ ಶೀಟರ್ಸ್ ಅಂತ ಹೇಳಿದಾಗ ಪೊಲೀಸ್ನವರು 2 ದಿನ ಸಮಯ ತಗೊಂಡಿದ್ರು. ಆದ್ರೂ ಅವರು ಖಾಲಿ ಮಾಡಿಸ್ಲಿಲ್ಲ. ಆದರೆ ಪರಮಪೂಜ್ಯ ರವಿಶಂಕರ್ ಗುರೂಜಿಯವರ ಮೇಲೆ ಅಲ್ಲಿ ಏನೆಲ್ಲನೂ ಅಪವಾದಗಳು ಹಾಕ್ತಾಯಿದ್ರು, ಸುಳ್ಳು ಹೇಳ್ತಾಯಿದ್ರು, ಅಲ್ಲಿ ಅವಾಚ್ಯ ಶಬ್ದಗಳು ಬೈತಾಯಿದ್ರು, ಪೊಲೀಸ್ ಯಾವುದೇ ಕ್ರಮ ತಗೊಂಡಿಲ್ಲ. ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಕುಳಿತಿರ್ತಕ್ಕಂಥವರು
ಪರಮಪೂಜ್ಯ ಗುರೂಜಿಯವರು ದಲಿತ ವಿರೋಧಿಗಳು ಅಂತ ಹೇಳಿ ಅವರ ಒಂದು ಸಂಸ್ಥೆಯಲ್ಲಿ 106 ಜನ ದಲಿತರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಅಂತ ಹೇಳಿ ಆಶ್ರಮದ ಹತ್ರ ಇದೆ. ಸುಮಾರು 3,000 ಜನ ಮಕ್ಕಳು, ಅವರ ಮನೆಯ ಮೊದಲನೇ ಪೀಳಿಗೆಯ ವಿದ್ಯಾವಂತರು, ಅವರೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರೆಲ್ರಿಗೂ ವಿದ್ಯೆ ಫ್ರೀ, ಯೂನಿಫಾರ್ಮ್ ಫ್ರೀ, ಊಟ ಫ್ರೀ, ಶೂ ಸಾಕ್ಸ್ ಫ್ರೀ, ಹಾಗೆ ಅವರ ಟ್ರಾನ್ಸ್ಪೋರ್ಟೇಷನ್ ಬಸ್ಸು ಕೂಡ ಫ್ರೀ. ಎಷ್ಟು % ದಲಿತ ಮಕ್ಕಳಿದ್ದಾರೆ ಅಂದರೆ ಆ 3,500 ಜನದಲ್ಲಿ 87% ದಲಿತ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಇವತ್ತು ಅಲ್ಲಿ ಶ್ರೀ ಶ್ರೀ ಆಯುರ್ವೇದ ಆಸ್ಪತ್ರೆ ಇದೆ. ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಇವತ್ತು ಇಲ್ಲಿ ಶ್ರೀ ಶ್ರೀ ಆಯುರ್ವೇದ ಫ್ಯಾಕ್ಟ್ರಿ ಇದೆ. ಅಲ್ಲಿ 106 ಜನಕ್ಕೆ ಉದ್ಯೋಗಾವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ಜನ ದಲಿತರು ಮತ್ತು ಮಹಿಳೆಯರು ಕೂಡ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಆಶ್ರಮದಲ್ಲೂ ಕೂಡ ಅನೇಕ ಜನ ದಲಿತರು, ನನ್ನೂ ಸೇರಿ ಅನೇಕ ಜನ ಇಲ್ಲಿ ನಾವು ಸೇವೆ ಮಾಡ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಏನು ಈ ಸಮತಾ ಸೈನಿಕ ದಳದ ಹೆಸರಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಫ್ರಾಡ್ಸ್ಟರ್ಸ್ ಆ್ಯಂಡ್ ರೌಡಿ ಗ್ಯಾಂಗ್ ಇದೆಲ್ಲ, ಇವರು ಅಷ್ಟೂ ಒಂದು ಆಪಾದನೆಗಳು ಗುರೂಜಿ ಮೇಲೆ, ಆಶ್ರಮದ ಮೇಲೆ ಇದೆ. ಅದೆಲ್ಲ ಸುಳ್ಳು, ಅದು ಯಾವುದೂ ಸತ್ಯ ಅಲ್ಲ. ಇಲ್ಲಿ ಯಾವುದೇ ಜಾತಿ ಇಲ್ಲ. ಪರಮಪೂಜ್ಯ ರವಿಶಂಕರ್ ಗುರೂಜಿಯವರು ಈ ರಾಜ್ಯದ ಅಸ್ಮಿತೆ. ಅವರು ಈ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮವಿಭೂಷಣ ಪುರಸ್ಕೃತರು. 186 ರಾಷ್ಟ್ರಗಳಲ್ಲಿ ಅವ್ರಿಗೆ ಭಕ್ತರಿದ್ದಾರೆ. ಅವರಿಗೆ ಪ್ರಪಂಚದ ಸುಮಾರು 25ರಿಂದ 30 ರಾಷ್ಟ್ರಗಳು ಅತ್ಯುನ್ನತ, ಆ ರಾಷ್ಟ್ರಗಳು ಅತ್ಯುನ್ನತ ಹೇಗೆ ನಮ್ಮ ದೇಶದ ಭಾರತ ರತ್ನ ಇದೆಯೋ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅನೇಕ ರಾಷ್ಟ್ರಗಳಲ್ಲಿ ಶ್ರೀ ಶ್ರೀ ರವಿಶಂಕರ್ ಡೇ ಅಂತ ಹೇಳಿ ಆಚರಿಸ್ತಾರೆ. ಅವರ ಒಂದು ಹುಟ್ಟುಹಬ್ಬ ದಿನ ಮೇ 13, ಅನೇಕ ಬೇರೆ ಬೇರೆ ದಿನಗಳನ್ನು. ಹಾಗಾಗಿ ಅವರು ಜಾಗತಿಕವಾಗಿ ಗೌರವಾನ್ವಿತರು. ಅಂಥವರ ಒಂದು ವರ್ಚಸ್ಸಿಗೆ ಧಕ್ಕೆ ತೊಗೊಂಡು ಬರಬೇಕು, ಮಸಿ ಬಳಿಬೇಕಂತ ವ್ಯರ್ಥ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಒಂದಷ್ಟು ಜನ ದಲಿತ ಫ್ರಿಂಜ್ ಎಲಿಮೆಂಟ್ಸ್, ಕಿಡಿಗೇಡಿಗಳು ವ್ಯರ್ಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೆ ಸ್ಥಳೀಯ ಎಲ್ಲರನ್ನು ಒಕ್ಕೊರಲಿನಿಂದ ಕಡಾಖಂಡಿತವಾಗಿ ಅದನ್ನು ಖಂಡಿಸ್ತೀವಿ. ಹಾಗಾಗಿ ಇವತ್ತು ಏನು DYSP ಶ್ರೀನಿವಾಸ್ ಅವರು ಇವತ್ತು 2 ದಿನಗಳ ಸಮಯಾವಕಾಶವನ್ನು ಅವರನ್ನು ಖಾಲಿ ಮಾಡಿಸೋಕೆ ತಗೊಂಡಿದ್ದಾರೆ. ನಮಗನ್ಸುತ್ತೆ ಪೊಲೀಸ್ನವರು 26 ದಿನದ ಸುಮ್ಮನೆ ಇರೋದೇ ಅವರಿಗೆ ಕುಮ್ಮಕ್ಕೆ ಕೊಟ್ಟಂಗಾಗಿದೆ. ಇವರ ಕುಮ್ಮಕ್ಕಿಂದನೇ ಅವರು 25 ದಿನದಿಂದ ಅಲ್ಲಿ ಕುಳಿತಿದ್ದಾರೆ. ಹಾಗಾಗಿ ಪೊಲೀಸ್ನವರು 2 ದಿನ ಸಮಯ ತೊಗೊಂಡಿದ್ದಾರೆ, ಅವ್ರನ್ನ ಖಾಲಿ ಮಾಡಿಸ್ತೀವಿ ಅಂತೇಳಿ. ಒಂದು ವೇಳೆ ಏನಾದರೂ ಅವ್ರು ಖಾಲಿ ಮಾಡಿಸ್ಲಿಲ್ಲ ಅಂದರೆ ನಾವು ಸ್ಥಳೀಯರನ್ನೆಲ್ಲ ಸೇರಿ 3 ಪಂಚಾಯತಿಯವರನ್ನು, ಎಲ್ಲ ಪಕ್ಷ ಮತ್ತು ಎಲ್ಲ ಜಾತಿಯವರನ್ನು ಸೇರಿಸಿ ಕಗ್ಲಿಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅದು ಇಲ್ಲ ಅಂದರೆ ನಾವು ಆ ಶೆಡ್ ಪಕ್ಕದಲ್ಲೇ ಕುಳಿತುಕೊಂಡು ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಅವ್ರು ಏನು ಹೇಳಿದ್ರೆ ಅದನ್ನು ಒಪ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಎದುರುಗಡೆಯವರು ಏನಾದ್ರೂ ಅವ್ರೇನು ಮಾಡಿಕೊಂಡ್ರು ಇವ್ರೇನು ಮಾಡಿಕೊಂಡ್ರು ಅಂತ ಏನಾದರೂ ವ್ಯಂಗ್ಯವಾಗಿ ಮಾತುಗಳು ಬಂತು ಅಂದರೆ ಮಾರನೇ ದಿನವೇ ಇಲ್ಲಿ ಕಗ್ಲಿಪುರ ಪೊಲೀಸ್ ಠಾಣೆ ಮುಂದೆ ಬಂದು ನಾವು ಕಾನೂನಾತ್ಮಕವಾಗಿ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಪ್ರತಿಭಟನೆ ಮಾಡಿದ್ರೆ ಪೊಲೀಸರು ತೂಕಿ ಒಳಗೆ ಆಗ್ತದೆ ಸರ್, ಅಂದರೆ ಬಂಧಿಸೋಂಥ ಕೆಲಸ ಆಗ್ತದೆ. ಅಂದರೆ ಇವತ್ತು 25 ದಿನಗಳಿಂದ ನಡೀತಾ ಇದೆ. ಇದರಿಂದ ಯಾವುದೋ ಕಾರಣದ ಶಕ್ತಿ ಇದೆ ಅನಿಸ್ತದೆ ಸರ್. ಯಾರಿಗೂ ನಾನು ಸುಮಾರು 1 ವಾರದಿಂದ ಈ ರಸ್ತೆಯಲ್ಲಿ, ಕನಕಪುರ ರಸ್ತೆಯಲ್ಲಿ ಇದ್ದೀನಿ. ನನಗೆ ಬಂದಿರತಕ್ಕಂಥ ಮಾಹಿತಿಗಳು ತಮಿಳುನಾಡು ಮೂಲದ ಇಂಥದ್ದೇ ಮಾರ್ಟ್ ಆಫ್ ಲಿವಿಂಗ್ನಂಥ ಸಂಸ್ಥೆ ಒಂದು ಕಾಂಪಿಟೇಷನ್ ಮೇಲೆ ಪರಮಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವ್ರ ಮೇಲೆ ಇರೋಂಥ ಹೊಟ್ಟೆ ಉರಿಯಿಂದ ಅಥವಾ ಸಂಘಟನೆ ಇಡೀ 186 ರಾಷ್ಟ್ರಗಳಲ್ಲಿ ತಮ್ಮ ಭಕ್ತರನ್ನು ಹೊಂದಿದೆ, ಡಿವೋಟಿಸ್ನ ಹೊಂದಿದೆ ಅಂತ ಹೇಳಿ ಹೊಟ್ಟೆ ಉರಿಯಿಂದ, ಹಾಗೆ ಅದನ್ನು ಒಂದು ಅವರ ಇದಕ್ಕೆ ಹೆಸರಿಗೆ, ರವಿಶಂಕರ್ ಗುರೂಜಿ ಅವರ ಹೆಸರಿಗೆ ಒಂದು ಕಳಂಕ ತೊಗೊಂಡು ಬರಬೇಕು, ಅವರ ಒಂದು ಗೌರವಕ್ಕೆ ಚ್ಯುತಿ ತೊಗೊಂಡು ಬರಬೇಕು ಅಂತ ಹೇಳಿ ಕಳೆದ 4 ತಿಂಗಳಿಂದಗಡೆ ಒಂದು ಏಜೆನ್ಸಿಗೆ ಕಾಂಟ್ರಾಕ್ಟನ್ನು ಕೊಟ್ಟು ಈ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ಏನೆಲ್ಲ ವೀಕ್ನೆಸ್ಗಳಿದೆ ತೆಗೀರಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆ ಏಜೆನ್ಸಿಯವರು ಇದನ್ನು ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ, ಏನೇನು ಹುಡುಕಿದೆ ತೆಗೆಯೋದಕ್ಕೆ ಏನೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸಣ್ಣ ಪುಟ್ಟ ಒಂದು ಲ್ಯಾಂಡ್ ಸಮಸ್ಯೆ ಇರ್ಬೋದು ಅಂತ ವರದಿ ಕೊಟ್ಟಿದ್ದಕ್ಕೆ ಇವರನ್ನು ಏನು ಇವತ್ತು ಅಲ್ಲಿ ಕುಳಿತುಕೊಂಡಿದ್ದಾರೆ ಸಮತಾ ಸೈನಿಕ ದಳದ ಹೆಸರಿನವರು, ಅವ್ರನ್ನ ಒಂದು ಆಯುಧವಾಗಿ ಬಳಸ್ಕೊಂಡು ಅವ್ರ ಮುಖಾಂತರ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ ಒಂದು ವರ್ಚಸ್ಸಿಗೆ ಧಕ್ಕೆ ತೊಗೊಂಡು ಬರಬೇಕು ಅಂತ ಹೇಳಿ ಒಂದು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ.
ಅದರಲ್ಲಿ ನಮ್ಮದೇನು ದಲಿತ ಸಂಘಟನೆಗಳದ್ದು ಕೆಲಸ ಇಲ್ಲ. ಆದರೆ ಆ ರೀತಿಯಂಥ ಒಂದು ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕನಕಪುರ ರಸ್ತೆಯಲ್ಲಿ ಉದಿಪಾಳ್ಯ ಮತ್ತು ಕಗ್ಲಿಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಹಾಗಾಗಿ ನಮ್ಮದೇನು ಅಂದರೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಕಾನೂನುಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ಅವರ ಒಂದು ಸಂವಿಧಾನನ ಎತ್ತಿಡಿಯೋದು ದಲಿತ ಸಂಘಟನೆಗಳಾಗಿ ನಮ್ಮ ಕರ್ತವ್ಯ. ಹಾಗಾಗಿ ನಾವು ಪೊಲೀಸರ ಮೇಲೆ ಅವರು ಪ್ರತಿಭಟನೆ ಮಾಡಲಿ, ಆದರೆ ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಲಿ ಅನ್ನೋದು ನಮ್ಮ ಒತ್ತಾಯ ಇದೆ. ಹಾಗಾಗಿ ಅವರು ಕಾನೂನನ್ನು ಪಾಲನೆ ಮಾಡ್ತಾಯಿದ್ರು ಇನ್ಮೇಲಾದ್ರೂ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ಈ ಧರಣಿಯನ್ನು ಹಿಂಪಡ್ಕೊಂಡಿದ್ದೇವೆ.